ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನ ಒಂದು 10 TMC ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅದರಲ್ಲೇ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲೇ ಒಂದು ಭೇಟಿ ಮಾಡ್ತಾ ಇದ್ದೀವಿ. ಅವರ ಒಂದು ಬೇಡಿಕೆ ನನ್ನ ಇಲಾಖೆಯಲ್ಲಿ ಏನು RINL ಪ್ಲಾಂಟ್ ಇತ್ತು ವೈಜಾಗ್ನಲ್ಲಿ, ಇದನ್ನ ಸಂಪೂರ್ಣ ನಿಲ್ಲಿಸಿದ್ರು. ಅವರ ಒಂದು ಮನವಿಗೋಸ್ಕರ ನಾನು ಏನೋ ಆಂಧ್ರ ಜನತೆಯ ಒಂದು ಭಾವನೆಗಳಿಗೆ ಧಕ್ಕೆ ತರದೆ ಆ ಒಂದು ಕಾರ್ಖಾನೆ ಪುನರ್ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಅವರ ಒಂದು ಸಹಕಾರದಲ್ಲಿದೆ, ಏನ್ ಮಾಡಿದ್ದೇವೆ. ಒಂದು ವಿಶ್ವಾಸದಲ್ಲಿ ಆ ಭಾಗದಲ್ಲಿ ನಾವು ಹೆಚ್ಚಿನ ನೀರು ಇರ್ತಕ್ಕಂಥ ಏನ್ ನಮಗೆ ಇನ್ನು ಟ್ರಿಬ್ಯುನಲ್ನ ತೀರ್ಪೇನಾಗಿದೆ 178 TMC ನೀರು ಉಪಯೋಗ ಮಾಡ್ಕೊಳಕ್ ಅವಕಾಶ ಇದೆ. ಒಂದು 10 TMC ಉತ್ತರ ಕರ್ನಾಟಕದ ಜನತೆಯಲ್ಲೂ ರಿಕ್ವೆಸ್ಟ್ ಮಾಡ್ಯಾಕ್ಯಾರ, ಅದಿನ್ನೊಂದು ರಾಜಕೀಯ ಮಾಡ್ಬಿಡ್ತಾರೆ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದ್ರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದನ್ನ ನಾವು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಯಾಕೆಂದ್ರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. KGF ವಿಷಯದಲ್ಲಿ ಪದೇ ಪದೇ ಏನಾದರೂ ಅಲ್ಲಿಗೆ ಒಂದು ಹೊಸದಾಗಿ ಯೋಜನೆ ತರಬೇಕು ಅಂತಕ್ಕಂಥದ್ದು ಮಲ್ಲೇಶ್ ಬಾಬು ಅವರ ಚಿಂತನೆಯೂ ಏನಿದೆ. ನಾನು ಹಲವಾರು ರೀತಿಯಲ್ಲಿ ವರ್ಕೌಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಏನ್ ಮಾಡ್ಬೋದು ಅಂತಕ್ಕಂಥ. ಇತ್ತೀಚೆಗೆ ನದಿ ಲಿಂಕ್ನ ಒಂದು ಯೋಜನೆ ಅಂತೇಳಿ ಘೋಷಣೆ ಮಾಡಿದ್ರಲ್ಲ, ಇಂಟರ್ಲಿಂಕ್ದು, ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ನಲ್ಲಿ. ಅದರಿಂದ ಇದು ಒಂದು ಮನವಿ ಮುಖಾಂತರವೇ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದ್ರೆ ಬೆನ್ನಾರ್ದಿಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ, ಹಂಚಿಗೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳುತ್ತೆ. ಆ ಹಿನ್ನೆಲೆ ಒಳಗೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಎಫರ್ಟ್ ಆಗ್ತಾ ಇದೆ.